ಇನ್ನು ಟಿವಿ9 ಈ ತನಿಖಾ ವರದಿ ಬಗ್ಗೆ ಸಚಿವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಟಿವಿ9 ತನಿಖಾ ವರದಿಯನ್ನು ನಾನು ನೋಡಿದ್ದೀನಿ ಅನ್ನುವಂಥ ಒಂದು ಮಾತುಗಳನ್ನು ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಕಂಪನಿ ನಮಗೆ IV ಫ್ಲೂಯಿಡ್ ಸರಬರಾಜು ಮಾಡಿದೆ, 2 ಲ್ಯಾಬ್ಗಳಿಂದ ಕಂಪನಿ ಟೆಸ್ಟ್ ಮಾಡಿಸಿದೆ. ಈ ವಿಚಾರವನ್ನು ಸ್ವತಃ ಸಚಿವರು ನಮ್ಮ ಜೊತೆಗೆ ಹಂಚಿಕೊಂಡಿರೋದು. ಇನ್ನು IV ಫ್ಲೂಯಿಡ್ ದ್ರಾವಣ NABL ಲ್ಯಾಬ್ನಲ್ಲಿ ಟೆಸ್ಟ್ ಆಗಿದೆ. 2 ಲ್ಯಾಬ್ಗಳಿಂದ ಕಂಪನಿ ಕೂಡ ಟೆಸ್ಟ್ ಮಾಡಿಸಿದೆ. ಈ ಫ್ಲೂಯಿಡ್ ಅನ್ನ NABL ಲ್ಯಾಬ್ನಲ್ಲೂ ಕೂಡ ಟೆಸ್ಟ್ ಮಾಡಿಸಲಾಗಿದೆ. ಈ ಫ್ಲೂಯಿಡ್ ಅನ್ನ ಟೆಸ್ಟ್ಗೆ ಕಳಿಸಿದೀವಿ 192 ಬ್ಯಾಚ್ನ IV ಫ್ಲೂಯಿಡ್ನ ಅನ್ನುವಂಥದ್ದನ್ನು ಕೂಡ ಅವರು ತಿಳಿಸಿದ್ದಾರೆ. ಡ್ರಗ್ ಕಂಟ್ರೋಲ್ ಅವರು ಸ್ವಲ್ಪ ನಿಧಾನಗತಿಯಲ್ಲಿ ಅವರು ಟೆಸ್ಟ್ ಮಾಡ್ತಾ ಇದ್ರು. ಅವರಲ್ಲಿ ಕೆಲವುದೆಲ್ಲ ಫೇಲ್ ಆಗಿ ಬಂತು. ಫೇಲ್ ಆಗಿರೋದ್ರಲ್ಲಿ ಮತ್ತೊಮ್ಮೆ ಅವರು ಅದರ ಚಾಲೆಂಜ್ ಮಾಡಿದ್ದಾರೆ. ಬಟ್ ಆ ಫೇಲ್ ಆಗಿರೋದನ್ನು ಯಾವುದು ಕೂಡ ನಾವು ಬಿಡುಗಡೆ ಮಾಡಲಿಲ್ಲ. ಆಗಸ್ಟ್ ತಿಂಗಳಲ್ಲಿ ಕೆಲವು ಬ್ಯಾಚಸನ್ನು ಬಿಡುಗಡೆ ಮಾಡಿದ್ರು. ಸೊ ಸೆಪ್ಟೆಂಬರು ಅಕ್ಟೋಬರ್ ತಿಂಗಳಲ್ಲಿ ಎಲ್ಲೂ ಕೂಡ ನಮಗೆ ಯಾವ ರೀತಿಯಾಗಿ ನಾವು ಮೊದಲು ಬ್ಲ್ಯಾಕ್ ಲಿಸ್ಟ್ ಮಾಡೋಕ್ಕೆ ಮುಂಚೆ ಕೆಲವು ಕಡೆಯಿಂದ ರಿಯಾಕ್ಷನ್ ಬರ್ತದೆ ಮಾಹಿತಿ ಬಂದಿತ್ತು. ಈ ಸಲ ಏನು ಬಂದಿರಲಿಲ್ಲ. ಅದಕ್ಕೆ ಅವ್ರು ಬಹುಶಃ ಸರಿ ಇದೆ ಅಂತ ಬಿಟ್ಟಿರ್ಬೋದೇನೋ. ಆದರೆ ನಮಗೆ ಈ ಕಂಪನಿ ಮೇಲೆ ಖಂಡಿತ ಮುಂದಿನ ಕ್ರಮಗಳಿಗಾಗಲೇ ನಾನು ಎಲ್ಲ ರಿಪ್ಲೈ ಮಾಡಿದ್ದೀನಿ. ಸೊ ಅದರಿಂದ ಜುಡಿಷಿಯಲ್ ಎನ್ಕ್ವೈರಿ ಕೂಡ ಮಾಡೋದಕ್ಕೆ ಸರ್ಕಾರ ಒಪ್ಪಿದೆ. ಸದ್ಯದಲ್ಲೇ ಅದನ್ನು ಕೂಡ ಮಾಡಿ